ಹಲೋ, ನಮಸ್ಕಾರ ಎಲ್ರಿಗೂ. ಇದು ನಮ್ಮ ಫಸ್ಟ್ ವ್ಲಾಗ್. ತುಂಬಾ ಪ್ಲೇಸಸ್ ನ ಸುತ್ತಾಡ್ಬಿಟ್ಟಿದೀವಿ, ಆದ್ರೆ ವ್ಲಾಗ್ ಅಂತ ಎಲ್ಲೂ ಸ್ಟಾರ್ಟ್ ಮಾಡಿರ್ಲಿಲ್ಲ. ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದಾನೇ ನಾವು ಫಸ್ಟ್ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಇವಾಗ ಟೈಮ್ 1:16 ಆಗಿದೆ. ಸೊ ಇವಾಗ ಬೆಂಗಳೂರ್ನ ಬಿಟ್ಟಿದೀವಿ. ಬೆಳಗಿನ ಜಾವ ಧರ್ಮಸ್ಥಳನ ರೀಚ್ ಆಗ್ತೀವಿ. ನಾವು ಹೋಗ್ತಿರೋ ರೂಟು ಹಾಸನ, ಸಕಲೇಶಪುರ, ಶಿರಾಡಿ ಘಾಟ್ ಮೇಲೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಬನ್ನಿ, ಕಂಪ್ಲೀಟ್ ಜರ್ನಿನ ತೋರಿಸ್ತೀನಿ. ಶಿರಾಡಿ ಘಾಟಲ್ಲಿ ಹೋಗ್ತಾ ಒಂದ್ ಕಡೆ ನಿಲ್ಸಿದ್ವಿ. ಜಾಗ ಎಷ್ಟು ಸಿನಿಕ್ ಆಗಿತ್ತು ಅಂದ್ರೆ, ಈ ಹರಿಯೋ ನದಿ, ಚಲಿಸೋ ಮೋಡ, ಹಕ್ಕಿಗಳ ಚಿಲಿಪಿಲಿ ಸದ್ದು, ಇವೆಲ್ಲ ಅರಳೋ ಮುಂಜಾನೆಗೆ ವೆಲ್ಕಮ್ ಹೇಳ್ತಾ ಇತ್ತೇನೋ ಅನ್ನೋ ತರ ಇತ್ತು. ಇವಾಗ ಇನ್ನೇನ್ ಧರ್ಮಸ್ಥಳ ರೀಚ್ ಆದ್ವಿ. ಧರ್ಮಸ್ಥಳದಿಂದ ಒಂದು 6-7 ಕಿಲೋಮೀಟರ್ಸ್ ಹಿಂದೆ ಒಂದು ರೂಮ್ ಮಾಡಿದ್ವಿ. ಅಲ್ಲೇ ಸ್ನಾನ ಎಲ್ಲ ಮುಗಿಸಿ ಬಂದ್ವಿ. ಅವ್ರ ರೂಮ್ ಅವರು ಪರ್ ಹೆಡ್ 200 ಚಾರ್ಜ್ ಮಾಡಿದ್ರು. ಸೊ ಇವಾಗ ಧರ್ಮಸ್ಥಳ ಎಂಟರ್ ಆಗ್ತಾ ಇದೀವಿ. ಅಷ್ಟೇನ್ ಕ್ರೌಡ್ ಇರೋ ತರ ಕಾಣಿಸ್ತಾ ಇಲ್ಲ, ಬಟ್ ನಾವು ತುಂಬಾ ಪ್ಲೇಸಸ್ ಕವರ್ ಮಾಡ್ಬೇಕು ಅನ್ಕೊಂಡಿದೀವಿ. ಅದಕ್ಕೆ ಸ್ಪೆಷಲ್ ದರ್ಶನ ಟಿಕೆಟ್ ತಗೊಂಡ್ ಹೋಗೋಣ ಅನ್ಕೊಂಡ್ವಿ. ಸೊ ಸ್ಪೆಷಲ್ ದರ್ಶನ ಟಿಕೆಟ್ ಸಿಕ್ತು. ಸೊ 200 ಒಬ್ರಿಗೆ. ಸೊ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಮತ್ತೆ ಸಿಗ್ತೀನಿ. ಇವಾಗಷ್ಟೇ ದೇವ್ರ ದರ್ಶನ ಆಯ್ತು. ಪ್ರತಿ ಸಲ ಬಂದಾಗ್ಲೂನು ದೇವ್ರ ಹತ್ರ ಬಂದ ತಕ್ಷಣ ಬೇಗ ಹೋಗಿ ಅಂತ ಕಳಿಸ್ಬಿಡೋರು. ಬಟ್ ಈ ಸಲ ಅರ್ಚಕರು ಬರ್ತಿದ್ದಾರೆ ಅಂತ ಗೇಟ್ ಕ್ಲೋಸ್ ಮಾಡಿದ್ರು. ನಾವು ಕರೆಕ್ಟ್ ಆಗಿ ದೇವ್ರ ಎದುರುಗಡೆ ಇರ್ಬೇಕಾದ್ರೆ ಕ್ಲೋಸ್ ಮಾಡಿದ್ರು. ದೇವ್ರ ಕಣ್ ತುಂಬ್ಕೊಳಕ್ಕೆ ಸ್ವಲ್ಪ ಟೈಮ್ ಸಿಕ್ತು. ಒಂದ್ 5 ನಿಮಿಷ ಅಲ್ಲೇ ನಿಂತಿದ್ವಿ. ಸೊ ಅದೊಂದು ಖುಷಿ ಅನಿಸ್ತು. ಇದೇನ್ ಪ್ಲಾನ್ಡ್ ಆಗಿರ್ಲಿಲ್ಲ. ಸುಮ್ನೆ ಕುತ್ಕೊಂಡ್ ಮಾತಾಡ್ತಾ ಇದ್ವಿ, ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ಅದೇನೋ ಅನಿಸ್ತು, ಹೊರಟ್ ಬಂದ್ಬಿಟ್ವಿ ಅಷ್ಟೇ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ ಧರ್ಮಸ್ಥಳದಿಂದ. ಆನ್ ದ ವೇ ಬರ್ತಾ ಬೇರೆ ಪ್ಲೇಸಸ್ ಏನೇನ್ ನೋಡೋಣ ಅಂತ ಅನ್ಕೊಂಡು ಬಂದ್ವಿ. ಸೊ ಇವಾಗ ನಾವು ಧರ್ಮಸ್ಥಳದಿಂದ ಹೋಗ್ತಾ ಇರೋದು, ಇಲ್ಲಿ ನಿಯರ್ ಬೈ ಉಜಿರೆ ಹತ್ರ ಒಂದ್ ಟೆಂಪಲ್ ಇದೆ. ಸೊ ಟೆಂಪಲ್ ಹೆಸರು ಸೂರ್ಯ ಟೆಂಪಲ್. ಸೂರ್ಯ ಟೆಂಪಲ್ ಧರ್ಮಸ್ಥಳದಿಂದ ಸುಮಾರು 13 ಕಿಲೋಮೀಟರ್ ಆಗುತ್ತೆ. ಈ ಟೆಂಪಲ್ ತುಂಬಾ ಪವರ್ಫುಲ್. ಈ ಟೆಂಪಲ್ ವಿಶೇಷತೆ ಏನಂತಂದ್ರೆ, ನಾವೇನಾದ್ರೂ ಏನ್ ಬೇಕಾದ್ರೂ ಕೇಳ್ಕೊಬಹುದು. ಏನಂದ್ರೆ ಇವಾಗ ದುಡ್ಡಿನ ವಿಷಯ ಕೇಳ್ಕೊಬಹುದು, ಅಥವಾ ಮದುವೆ ವಿಷಯ ಕೇಳ್ಕೊಬಹುದು. ಅಲ್ಲೇನಾದ್ರೂ ಅಲ್ಲಿ ಬೇಡ್ಕೊಬೇಕು ದೇವ್ರ ಹತ್ರ ಫಸ್ಟ್. ಸೊ ಬೇಡ್ಕೊಂಡಾದ್ಮೇಲೆ ಅದು ನೆರವೇರಿದ್ಮೇಲೆ ಮತ್ತೆ ತಿರ್ಗಾ ಈ ದೇವಸ್ಥಾನಕ್ಕೆ ಬಂದು, ಇವಾಗ ನಾವು ದುಡ್ಡಿನ ವಿಷಯ ಬೇಡ್ಕೊಂಡಿದ್ರೆ ಇಲ್ಲಿ ಒಂದು ನೋಟ್ ಕೊಡ್ತಾರೆ. ಮದುವೆ ವಿಷಯ ಬೇಡ್ಕೊಂಡ್ರೆ ಮಣ್ಣಿಂದ ಹುಡ್ಗ ಹುಡ್ಗಿ ಜೋಡಿ ಕೊಡ್ತಾರೆ. ಸೊ ಅದನ್ನ ತಗೊಂಡು ದೇವರಿಗೆ ಅರ್ಪಿಸಿ ಹೋಗ್ಬೇಕು. ನೀವು ನೆಕ್ಸ್ಟ್ ಟೈಮ್ ಧರ್ಮಸ್ಥಳ ಕಡೆ ಬಂದಾಗ ಈ ಟೆಂಪಲ್ ನ ವಿಸಿಟ್ ಮಾಡೋದು ಮರಿಬೇಡಿ. ಹಾಗೆ ನಾವು ನೆಕ್ಸ್ಟ್ ಹೊರಟಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಕಡೆ. ಆನ್ ದ ವೇ ಹೋಗ್ತಾ ಸೌತಡ್ಕ ಗಣಪತಿ ದೇವರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೊರಟ್ವಿ. ಸೊ ಆನ್ ದ ವೇ ಮಳೆ ಕೂಡ ಬಂತು. ಜರ್ನಿಲ್ ಮಳೆ ಬಂದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ತುಂಬಾ ಹೊಟ್ಟೆ ಆಗ್ತಿತ್ತು ಅಂತ ರೋಡ್ ಸೈಡ್ ನಿಲ್ಸಿ ಸ್ವೀಟ್ ಕಾರ್ನ್, ಪೈನಾಪಲ್, ಆಮೇಲೆ ನನ್ನ ಫ್ರೆಂಡ್ ಫುಲ್ ಜಾರ್ ಸೋಡಾ ಬೇರೆ ಟ್ರೈ ಮಾಡ್ದ. ಏನೋ ಎಲ್ಲ ಓಕೆ ಓಕೆ ಅಂತ ಅನಿಸ್ತು. ಸುಮಾರು ವರ್ಷಗಳಾಗಿತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು. ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲೆಲ್ಲ ಅಂಗಡಿಗಳಿತ್ತು, ಎಲ್ಲ ತೆಗ್ದು ಬಿಟ್ಟಿದ್ದಾರೆ. ತುಂಬಾ ಚೇಂಜಸ್ ಆಗ್ಬಿಟ್ಟಿದೆ ಇವಾಗ. ಇವಾಗ ಟೈಮ್ 3:15 ಆಗಿದೆ. ದೇವ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಹೊರಡ್ತೀವಿ. ದೇವ ದರ್ಶನ ಮುಗಿಯಕ್ಕೆ 4 ಗಂಟೆ ಆಗ್ಬೋದು. ಇದಾಗಿತ್ತು ನಮ್ಮ ಫಸ್ಟ್ ವ್ಲಾಗ್, ಟೆಂಪಲ್ ರನ್. ರಾತ್ರಿ 1 ಗಂಟೆಗೆ ಹೊರಟಿದ್ರಿಂದ ಯಾರಿಗೂ ನಿದ್ದೆ ಇಲ್ಲ, ತುಂಬಾ ಸುಸ್ತಾಗ್ಬಿಟ್ಟಿದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.